ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಂಬಿಕಾ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು 2 ದಿವಸದಿಂದ ವಿಡಿಯೋ ಮಾಡಿದ್ದನ್ನು ತೋರಿಸ್ಲತ್ತೀನಿ. ಯಾಕಂದ್ರೆ ದೀಪಾವಳಿ ಹಬ್ಬದಂದು ಬ್ಯುಸಿ ಆಗಿರೋದ್ರಿಂದ ಹಾಕ್ಲಕ್ಕಾಗಿಲ್ಲ, ಸಾರಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಮಾರ್ಕೆಟಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳಿಗೆ ದೀಪಾವಳಿದಂದು ಬಟ್ಟೆ ತೊಗೋದು ಸಲುವಾಗಿ, ಹಾಗಂತ ಇಲ್ಲಿಂದೇ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ರಿ, ಅವ್ರದ್ದಿಬ್ಬರದು ಬಟ್ಟೆ ತೊಗೋಬೇಕಿತ್ತು ನಮ್ಮ ಮಕ್ಕಳದು. ಅದಕ್ಕೆ ಚಾಯ್ಸ್ ನೋಡ್ಲತ್ತಾರ ಅವರು ಹೆಂಗವ ಅಂತಂದು. ಯಾರು ಸ್ಕಿಪ್ ಮಾಡ್ದೇನೆ ನೋಡಿ. ಯಾಕಂತಂದ್ರೆ ನಡು ನಾವು ಲಕ್ಷ್ಮಿಗೆ ಪೂಜೆ ಮಾಡೋದನ್ನು ತೋರಿಸಿದ್ದೀನಿ, ರೆಡಿ ಮಾಡೋದನ್ನು, ಮತ್ತು ಸೀರೆ ಹೆಂಗೆ ಉಡಿಸ್ಬೇಕಂತಂದು. ಅದಕ್ಕೆ ಸ್ಕಿಪ್ ಮಾಡ್ದೇನೆ ನೋಡ್ರಿ. ನೆಕ್ಸ್ಟ್ ಬಂದು ಲಕ್ಷ್ಮಿಗೆ ಸೀರೆ ಸೆಲೆಕ್ಟ್ ಮಾಡೋದಿತ್ತು, ಅದ್ರ ಸಲುವಾಗಿ ಇಲ್ಲಿ ಬಂದು ಸೀರೆ ತೊಗೊಳತ್ತೀನಿ. ಮಕ್ಕಳಾದ್ಮೇಲೆ ಲಕ್ಷ್ಮಿಗೆ ಸೀರೆ ತೊಗೋದಿತ್ತು. ಆಮೇಲೆ ಮನೆಗೆ ಬಂದು ಏನಾದರೂ ಮಾಡಬೇಕಪ್ಪ ಅಂತಂದು ಚುಡ್ವ ಮಾಡ್ಲತ್ತೀವಿ. ನಿಮ್ಮ ಕಡೆಗೆ ಏನಂತೀರಿ ಇದಕ್ಕೆ ಕಮೆಂಟ್ ಮಾಡಿ ಹೇಳ್ರಿ. ನಾವು ಚುಡ್ವ ಅಂತೀವಿ ಗುಲ್ಬರ್ಗ ಸೈಡ್. ನನ್ನ ಮಗಳು ಹೆಲ್ಪ್ ಮಾಡ್ಲತ್ತಾಳ, ನಾನು ಮಾಡ್ಲತ್ತೀನಿ. ನೆಕ್ಸ್ಟ್ ಬಂದು ನಮ್ಮವ್ವ ಅಂದ್ರೆ ಅತ್ತೆ. ಅವ್ರಿಗೆ ಅತ್ತೆ ಅಂತ ಕರೆಯಂಗಿಲ್ಲ, ಎಲ್ಲರೂ ಅವ್ವ ಅಂತಂದೇ ಕರಿತೀವಿ. ಅವ್ರು ಬಂದು ಹೆಲ್ಪ್ ಮಾಡ್ಲತ್ತಾರ. ಆಮೇಲೆ ರಸಗುಲ್ಲ ಮಾಡೋದಿತ್ತು. ಎಲ್ಲ ಹಾಲು ಅದು ಒಡೆದು ಹಿಂಗೆ ಮಾಡಿದಲ್ಲ, ಎಲ್ಲ ರೌಂಡ್ ಶೇಪಲ್ಲಿ ಮಾಡಿ, ಆಮೇಲೆ ನೀರು ಕಾಯಿಸ್ಲಕ್ಕಿಟ್ಟು ಸಕ್ಕರೆ ಹಾಕಿ ಅದು ಒಂದು ಸ್ವಲ್ಪ ಕುದಿಲಕ್ಕೆ ಬಿಟ್ಟಿದ್ದೆ ನೋಡ್ರಿ. ಸಕ್ಕರೆ ಕರಗೋವರೆಗೂ ಏನು ಮಾಡಬೇಕು, ವೇಟ್ ಮಾಡಬೇಕು. ಆಮೇಲೆ ಕರಗದಾದ್ಮೇಲೆ ಒಂದೊಂದಾಗಿ ಆ ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಎಲ್ಲ ಹಾಕಿ ಒಂದು ಸ್ವಲ್ಪ ಕುದಿಲಕ್ಕೆ ಬಿಡಬೇಕು. ಕುದಿಲಕ್ಕೆ ಬಿಟ್ಟು ಆಮೇಲೆ ಮ್ಯಾಲೆ ಮುಚ್ಚಬೇಕು. ಮುಚ್ಚಿದಾದ್ಮೇಲೆ ನೋಡ್ರಿ ಹೆಂಗೆ ಕಾಣ್ತಾವ, ಇಷ್ಟು ದೊಡ್ಡ ಆಗ್ತಾವ ನೋಡ್ಬೋದು. ಫಸ್ಟಿಗೆ ಎಷ್ಟು ಸಣ್ಣ ಇದ್ದೀವು, ಈಗ ಎಷ್ಟು ದೊಡ್ಡ ಕಾಣ್ಲತ್ತವ ನೋಡ್ರಿ. ಫಸ್ಟಿಗೆ ಮುಚ್ಚಬಾರ್ದು, ಒಂದು ಸ್ವಲ್ಪ ಕುದಿದಾದ್ಮೇಲೆ ಮುಚ್ಚಬೇಕು. ಆಮೇಲೆ ನೆಕ್ಸ್ಟ್ ತಯಾರಿ ಮಾಡ್ಲತ್ತಿದ್ದೆವು. ಇದು ಏನಪ್ಪ ಅಂತಂದ್ರೆ ರೆಡಿಮೇಡ್ ದೀಪ ತಂದು ಅದು ಕನೆಕ್ಷನ್ ಹತ್ತದೋ ಇಲ್ಲೋ ಅಂತಂದು ಕನೆಕ್ಷನ್ ಕೊಡ್ಲತ್ತಿದ್ದೆವು ಲೈಟಿಗೆ. ಹತ್ತಿದ್ದು ನೋಡ್ರಿ. ಗುಲಾಬ್ ಜಾಮ್ ಮಾಡ್ಲತ್ತೀವಿ ನೋಡ್ರಿ. ಅದಕ್ಕಿಂತ ಮುಂಚೆ ಏನು ಮಾಡಿದ್ದೀವಪ್ಪ ಅಂತಂದ್ರೆ ರಸಗುಲ್ಲ ಮಾಡಿದ್ದೀವಿ. ಈಗ ಸೇಮ್ ಗುಲಾಬ್ ಜಾಮೂನು ಮಾಡ್ಲತ್ತೀವಿ. ನನ್ನ ಸೊಸೆ ಹೆಲ್ಪ್ ಮಾಡ್ಲತ್ತಾಳೆ ನೋಡ್ರಿ, ಗಾಯತ್ರಿ ಅಂತ. ಥ್ಯಾಂಕ್ ಯು ಗಾಯಿ. ಇದು ರೆಡಿ ಆದಮೇಲೆ ಪಾಕದಲ್ಲಿ ಹಾಕಿಬಿಟ್ಟಿವಿ. ನೆಕ್ಸ್ಟ್ ಹೋಳ್ಗೆ ಮಾಡ್ಲತ್ತಿದ್ದೆವು. ಅದಕ್ಕೂ ಅವ್ವ ಹೆಲ್ಪ್ ಮಾಡ್ಲತ್ತಿದ್ರು, ಗಾಯತ್ರಿ ಹೆಲ್ಪ್ ಮಾಡ್ಲತ್ತಿಳು. 2 ಹಂಚಿಟ್ಟಿವಿ ನೋಡ್ರಿ, ಫಾಸ್ಟ್ ಆಗಲಿ ಅಂತ. ಆಮೇಲೆ ಪೂಜಾ ಸಾಮಾನೆಲ್ಲ ತೊಳಿಲತ್ತಿದ್ದ.
ಕ್ಲೀನ್ ಮಾಡ್ಲತ್ತೀನಿ. ಲಕ್ಷ್ಮಿಗೆ ರೆಡಿ ಮಾಡ್ಲತ್ತೀವಿ ನೋಡ್ರಿ. ಸೀರೆ ಫಸ್ಟ್ ನಿಲ್ಗಿ ಮಾಡ್ಕೊಲತ್ತೀವಿ. ಅದಕ್ಕೂ ಗಾಯತ್ರಿ ಹೆಲ್ಪ್ ಮಾಡ್ಲತ್ತಾಳ. ಆಕೆ ಇರಲಿಲ್ಲ ಅಂದ್ರೆ ನಂಗೆ ಮುಂದಿನ ಕೆಲಸ ಆಗ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಇಬ್ಬರು ಬೇಕೇ ಅದಕ್ಕೆ ಸೀರೆ ಹಾಕ್ಲಕ್ಕ. ನೋಡ್ರಿ ರೆಡಿ ಮಾಡಿಟ್ಟಿವಿ ಇಬ್ಬರು. ಹಿಂಗೆ ಕಾಣ್ಲತ್ತದು. ಆಮೇಲೆ ಡೆಕೋರೇಷನ್ ಮಾಡ್ಲತ್ತಾಳ ನೋಡ್ರಿ. ಫೈನಲ್ ಆಗಿ ಈ ಥರ ಕಾಣ್ಲತ್ತದ ಲಕ್ಷ್ಮೀದ ಮೂರ್ತಿ. ಇನ್ನೂ ದೀಪ ಅದು ಹಚ್ಚೋದಿತ್ತು, ಅದಕ್ಕೆ ಎದುರು ಕುಂತು ದೀಪ ಹಚ್ಚೋದು ಆರತಿ ಬೆಳಗೋದಕ್ಕೆ ರೆಡಿ ಮಾಡ್ಲತ್ತಿದ. ಟೆಂಗು ಆಮೇಲೆ ರಂಗೋಲಿ ಎಲ್ಲ ಹಾಕ್ಲಕ್ಕೆ ಟ್ರೈ ಮಾಡ್ಲತ್ತೀವಿ. ಕ್ಯಾಲೆಂಡರ್
ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಹಿಂಗೆ ಮಾಡಿದ್ವಿ ನೋಡ್ರಿ, ನಿಮ್ಮ ಮನೆಯಾಗ ಹೆಂಗೆ ಮಾಡಿರಿ ಅಂತ ಕಮೆಂಟ್ ಮಾಡಿ ಹೇಳಿ. ಎಲ್ಲರೂ ಒಂದೊಂದು ಸುರ್ಸುರ್ ಬತ್ತಿ ಇಡಂ ಬರ್ರಿ. ಗಿಡ ಹಚ್ರಕ್ಕ ಕೆಳಗೆ 2 ಗಿಡ ಹಚ್ರಿ, ಇಲ್ಲಿ ಎಲ್ಲರೂ ಸುರ್ಸುರ್ ಬತ್ತಿ ಇಡಂ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆಲ್ ಆಫ್ ಯು. ಎಲ್ಲರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಏನಪ್ಪ ಅಂತಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಕ್ಕಿಂತ ಮುಂಚೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. ಹ್ಯಾಪಿ ದಿವಾಲಿ. ಹ್ಯಾಪಿ ದಿವಾಲಿ ಏನಂತ ಹೇಳಿ ಸ್ಟಾರ್ಟ್ ಮಾಡಿ. ಎಲ್ಲರೂ ಮಕ್ಕಳು ಪಟಾಕಿ ಹಾರಿಸಿ ಎಂಜಾಯ್ ಮಾಡ್ಲತ್ತಿದ್ರು. ಎಲ್ಲರೂ ಸೇಫ್ ಆಗಿರಿ. ಗುಡ್ ನೈಟ್ ಎಲ್ರಿಗೂ. ಮಕ್ಕಳಿಗೆ ಒಂದು ಸ್ವಲ್ಪ ಕೇರ್ ಮಾಡಿ.